ಏನಂದರೆ ಅಣ್ಣರೊಬ್ಬರು ಪಾಪ ಕಾರಲ್ಲಿ ಡ್ರಾಪ್ ಮಾಡಿರೋ ರೈಲ್ವೆ ಸ್ಟೇಷನಲ್ಲಿ ನಿದ್ದೆ ಬರಲಿಲ್ಲ. ಸೊ ಏನಂದರೆ ಒಂದು 15 ಕಿಲೋಮೀಟ್ರ್ ಇದೆ, ನಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಒಂದು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇದು ಫಾರ್ ದ ಫಸ್ಟ್ ಟೈಮ್ ಮೊದಲನೇ ವ್ಲಾಗ್ಸ್ ಇದು. ಸೊ ಯಾವ ಥರ ಸಪೋರ್ಟ್ ಮಾಡ್ತೀರಾ ನೀವೇ. ಪ್ರೆಸೆಂಟು ಕೆಂಗೇರಿಲಿದ್ದೀನಿ. ಸೊ ಕಾಣ್ತಾ ಇದ್ದಲ್ಲ ಫ್ಲೇವರು ಮೆಟ್ರೋ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ವ್ಲಾಗ್ಸ್ ಅಣ್ಣವ್ರು ಯಾರೋ ಒಬ್ಬರು ಸ್ವಲ್ಪ ಆಟೋದಲ್ಲಿ ಸೈಕ್ ಮಾಡಿದವರು. ಏನಂದರೆ ಇವಾಗ ಕೆಂಗೇರಿಯಲ್ಲಿ ಇಂದ ಕರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ 15 ಕಿಲೋಮೀಟ್ರ್ ಇದೆ. ಸೊ ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡ್ತೀನಿ, ಹೋಗ್ತೀನಿ ಅಲ್ಲಿವರೆಗೂ. ಸೊ ಇದು ಒಂದು ವ್ಲಾಗ್ಸ್. ಬಂದ್ಬಿಟ್ಟಿದ್ದೀನಿ 1 ಕಿಲೋಮೀಟ್ರು ಕೆಂಗೇರಿ ರೈಲ್ವೆ ಸ್ಟೇಷನಿಂದ. ಸೊ ಎಲ್ಲ ದೂರ ಹೋಗಿದ್ದೆ, ಇಲ್ಲಿ ಮಂಡ್ಯ ಬಿಟ್ಟು ಆಚೆ. ಸೊ ಟ್ರೈನ್ ಮಿಸ್ ಆಯಿತು, ನೈಟ್ ಹೊತ್ತು ಬೇರೆ ನಿದ್ದೆ ಬರಲಿಲ್ಲ, ಸೊ ಒಳ್ಳೆ ಕಾಟ. ಸೊ ಅದಕ್ಕೆ ಒಂದು ವ್ಲಾಗ್ಸ್ ಮಾಡಿಕೊಂಡು ಹಂಗೆ ವಾಕ್ ಆಗುತ್ತೆ ಅಂದ್ಬಿಟ್ಟು ಸೊ ಹೋಗ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ ಪ್ರೆಸೆಂಟಾಗಿ 2 ಗಂಟೆ ಟೈಮ್ ಆಗೈತೆ. ಸೊ ಏನಂದರೆ ರೈಲ್ವೆ ಸ್ಟೇಷನಲ್ಲಿ ಉಳ್ಕೊಂಬೋದಾಯಿತು ಮೆಜೆಸ್ಟಿಕಲ್ಲಿ ಹೋಗ್ಬಿಟ್ಟು. ಸೊ ಏನಂದರೆ ಮೆಜೆಸ್ಟಿಕಲ್ಲೆಲ್ಲ ಸುಮ್ಮನೆ ಯಾಕೆ ಸೇಫ್ ಇಲ್ಲ, ಸುಮ್ಮನೆ ಸ್ಕ್ಯಾಮ್ಗಳು ಜಾಸ್ತಿ. ಅಂದರೆ ರೈಲ್ವೆ ಸ್ಟೇಷನ್ ಅಂತಲ್ಲ, ಸೊ ಸುತ್ತಮುತ್ತ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಭಯ ಆಯಿತು. ಅದಕ್ಕೆ ಕೆಂಗೇರಿಯಲ್ಲಿ ಒಂಥರ ಪೀಸ್ಫುಲ್ ಅನಿಸ್ತು. ಸೊ ನೀವು ಅಂದ್ಕೊಬೋದು ಯಾಕಪ್ಪ ಇವರು ದುಡ್ಡಿಲ್ವಾ ಈ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಬೋದು. ಇಲ್ಲ, ದುಡ್ಡಿದೆ. ಸೊ ಏನಂದರೆ ಬೇಡ, ಸೊ ಒಂದು ವಾಕ್ ಮಾಡ್ಕೊಂಡು ಹೋದರೆ ಸ್ವಲ್ಪ ನಮ್ಮ ಆರೋಗ್ಯನೂ ಇರುತ್ತೆ. ಸೊ ಹಂಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಮಿಡ್ ನೈಟಲ್ಲಿ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ತುಂಬಾ ಖುಷಿ ಆಗ್ತೈತೆ ನನಗೆ ಈ ಥರ ಒಂದು ವ್ಲಾಗ್ಸ್ ಮಾಡ್ತಿರೋದಕ್ಕೆ. ಸೊ ನೋಡ್ತಾ ಇರ್ಬೋದು, ಯಾರಿದು BDA ಅಂತೆ. ಇನ್ನೇನು ಜಸ್ಟ್ ಆಲ್ರೆಡಿ 2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಇನ್ನೆಷ್ಟು 13 ಕಿಲೋಮೀಟ್ರ್ ಇದೆ. ಸೊ ಹೋಗೋಣ. ಹೋಗ್ತಾ ಅಲ್ಲಿ ಮಧ್ಯೆ ಏನಾದರೂ ಕಾಫಿ ಟೀ ಕುಡ್ಕೊಂಡು, ಸೊ ಓಕೆನಾ. ಈ ಮಿಡ್ ನೈಟಲ್ಲಿ ಸಿಂಗಲಾಗಿ ನಡ್ಕೊಂಡು ಹೋಗೋದೇ ಒಂದು ಮಜಾ ಬೆಂಗಳೂರಲ್ಲಿ. ಅದು ಹೆಂಗೆ ಅಂದರೆ ತುಂಬ ಭಯ ಆಗ್ತಿರ್ತೈತೆ ಅಲ್ವಾ. ಸೊ ಏನಂದರೆ ಈ ಮಿಡ್ ನೈಟಲ್ಲಿ ಲವರ್ಸ್ಗಳು ಲಾಂಗ್ ಡ್ರೈವ್ ಹೋಗ್ತಾ ಇರ್ತಾರೆ ನೋಡ್ರಿ. ಇದು ಪಟ್ಟಣಗೆರೆ ಅಂತೆ. ಪಟ್ಟಣಗೆರೆ ಅಂದ ತಕ್ಷಣ ರೀಸೆಂಟಾಗಿ ನಡೆದಿರೋ ಒಂದು ಘಟನೆನೇ ನೆನಪಾಗುತ್ತೆ. ಏನಂದರೆ ಸೊ ಮಾತಾಡೋದು ಏನು ಬೇಡ. ಏನಂದರೆ ಒಂದೊಂದು ಸಲ ಸಿಟಿ ಲೈಫು ತುಂಬಾ ಚೆನ್ನಾಗಿರುತ್ತೆ, ಒಂದೊಂದು ಸಲ ತುಂಬಾ ಬೋರಿಂಗ್ ಅನಿಸ್ತಾ ಇರ್ತೈತೆ. ಯಾಕೆ ಅಂದರೆ ಈ ಒಂದು ಪೊಲ್ಯೂಷನ್ನು ಅಥವಾ ಗಾಡಿ ಸೌಂಡ್ಗಳು ತುಂಬ ಹೆವಿ. ಅಂದರೆ ಬೇಸಿಗೆ ಟೈಮಲ್ಲಿ ಗಾಳಿಗಳಿರಲ್ಲ ಈ ಬೆಂಗಳೂರು ಸೈಡಲ್ಲಿ. ಆಮೇಲೆ ಹಳ್ಳಿ ಕಡೆ ಹುಡ್ಕೊಂಡು ಹೋಗ್ತಾರೆ. ಎಲ್ಲೇ ಹೋದ್ರೂ ಹಳ್ಳಿಗಳು ಬರಲೇಬೇಕು. ಆಮೇಲೆ ಒಂದು ತುಂಬಾ ಕಸಗಳು ಎಲ್ಲಂದ್ರಲ್ಲೇ ಹಾಕ್ಬಿಟ್ಟಿರ್ತಾರೆ, ತುಂಬಾ ಇರ್ತೈತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಹೊಸೊಬ್ರನ್ನ ಬೆಳೆಸಿ ಯೂಟ್ಯೂಬರ್ಗಳ್ನ. ಸೊ ಯಾರೇ ಮಾಡಲಿ ಹೊಸೊಬ್ರುಗಳ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ರೀಸೆಂಟಾಗಿ ವೈರಲ್ ಆಗಿರೋದು ಒಂದು ವಿಡಿಯೋ ನೋಡ್ಬಿಟ್ರೆ ಏನು ಶೆಡ್ಡಿಗೆ ಬಾ ಕುಂಟೆ ಬಿಲ್ ಆಡೋಣ, ಇದೆಲ್ಲ ನೋಡ್ತಿದ್ರೇ ಒಂಥರ ಫನ್ನಿ ಅನಿಸುತ್ತೆ. ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಆ ಒಂದು ರೀಲ್ಸು.
ಎಷ್ಟು 4 ಕಿಲೋಮೀಟ್ರ್ ಆಯಿತು. ಇನ್ನೆಷ್ಟಿದೆ? ಇನ್ನು 11 ಕಿಲೋಮೀಟ್ರ್ ಇದೆ. ಇಲ್ಲಿ ಒಬ್ಬರು ಅಣ್ಣವರಿದ್ದಾರೆ ಪೆಟ್ರೋಲ್ ಬಂಕಲ್ಲಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಕೇಳೋ ನೀರು. ಅಣ್ಣ ಮೆಜೆಸ್ಟಿಕ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತಾ? ಓಕೆ, ಥ್ಯಾಂಕ್ಸ್ ಅಣ್ಣ. ನೋಡಿದ್ರಲ್ಲ, ಮೆಜೆಸ್ಟಿಕ್ಕು ಇನ್ನು 10 ಕಿಲೋಮೀಟ್ರ್ ಅಂತೆ. ಸೊ ಆಲ್ರೆಡಿ 1 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ. ಇನ್ನು 10 ಕಿಲೋಮೀಟ್ರು ಇದು ಮಾಡಬೇಕು. ಏನಂದರೆ, ನಾನು ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ಬೆಂಗಳೂರು ಹುಡುಗರು, ನಮ್ಮ ಕರ್ನಾಟಕದ ಹುಡುಗರು ತುಂಬಾ ಒಂದು ಪೀಸ್ಫುಲ್ ಆದಂಥ ಒಂದು ಹಾರ್ಟ್ ಇರೋಂಥ ವ್ಯಕ್ತಿಗಳು. ಯಾಕೆ ಅಂದರೆ ಅವ್ರು ಪ್ರೀತಿಸೋ ಹುಡುಗಿನಾಗಿರ್ಬೋದು, ಪ್ರೀತಿಸೋ ತಾಯಿಯಿಂದಿರನಾಗಿರ್ಬೋದು, ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ನೋಡಿ, ಭೀಮಾ ಆಗಸ್ಟ್ 9ಕ್ಕೆ ರಿಲೀಸು. ಸೊ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಹೇಗಿದೆ ಅಂತ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾಗಳಿಗೆ ದುನಿಯಾ ವಿಜಯ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಾರ್ಜಿಂಗು ತುಂಬ ಲೋ ಇದೆ, ಬೇಗ ಹೋಗಿ ಸ್ವಲ್ಪ ಚಾರ್ಜಿಂಗ್ ಹಾಕ್ಕೊಬೇಕು. ಯಾರಾದರೂ ಕೇಳಿ. ಸೊ ಇವಾಗ ಜ್ಞಾನ ಬರತ್ತಿದ್ದೀನಿ. ಸೊ ಏನಪ್ಪ ಇವರು ಮಿಡ್ ನೈಟಲ್ಲಿ ಈ ಥರ ಕೆಂಗೇರಿಯಿಂದ ಮೆಜೆಸ್ಟಿಕ್ ಅಂತ ನಡ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರಿಗೇನು ತಲೆಗಿಲೆ ಕೆಟ್ಟೈತೆ ಅಂತ ಅಂದ್ಕೊಬೇಡಿ. ಸೊ ಬೈಬೇಡಿ ನಿಜವಲ್ಲೂ. ಸೊ ಏನಂದರೆ ಒಂದು ಮನ್ಸಿಗೆ ಅನಿಸ್ತು. ಆದರೆ ಇವಾಗ ಮಿಡ್ ನೈಟಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಹಂಗೆ ವಾಕ್ ಆಗುತ್ತೆ, ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ಸೊ ಒಂದು ವ್ಲಾಗ್ಸ್ ಮಾಡ್ದಂಗೆ ಆಗುತ್ತೆ, ಒಂದು ಕಂಟೆಂಟು. ಏನಂದರೆ ಅದಕ್ಕೆ ನಾವು ಖುಷಿ ಆಗ್ತೈತೆ. ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಮರ ಯಾಕೆ? ಸೊ ನೀವೊಂದ್ಸಲ ಟ್ರೈ ಮಾಡಿರಿ ಈ ಥರ ನಡ್ಕೊಂಡು ಹೋಗೋದು ಮಿಡ್ ನೈಟಲ್ಲಿ ವ್ಲಾಗ್ಸ್ ಮಾಡಿಕೊಂಡು. ಎಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿರಿ, ಇದು ಬೆಂಗಳೂರು ಯೂನಿವರ್ಸಿಟಿದು. ನಾವು ಕಾಲೇಜ್ಗಳಿಗೆಲ್ಲ ಓದಿ ಮುಗಿಸಿ ಮಾರ್ಕ್ಸ್ ಕಾರ್ಡಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಅಂತ ಇರುತ್ತಲ್ಲ. ಸೊ ನೋಡಿ, ಬೆಂಗಳೂರು ಯೂನಿವರ್ಸಿಟಿ ಇಲ್ಲಿಗೆ ಬಂದಿದ್ದೀವಿ. ಏನಂದರೆ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಅದ್ಭುತ ಇರುತ್ತೆ. ಅಲ್ಲಿ ಇರೋಂಥ ಜನಗಳ ಮನಸ್ಸು ಎಲ್ಲರದು ಒಂದು ನಿಷ್ಕಲ್ಮಶವಾದ ಮನಸ್ಸಿರುತ್ತೆ. ಅಷ್ಟು. ಇವಾಗ ಇದು ಗೋಪಾಲನ್ ಮಾಲು. ಸೊ ನೋಡ್ತಾ ಇರ್ಬೋದು, ಇನ್ನು ನಿಯರ್ ಬೈ ಮೆಜೆಸ್ಟಿಕ್ಕು. ಈ ಒಂದು ವ್ಲಾಗ್ಸು ನನಗೆ ತುಂಬಾ ಮೆಮೊರಿಬಲ್ ಆಗಿರುತ್ತೆ. ಯಾಕಂದರೆ ಕೆಂಗೇರಿಯಿಂದ ಮೆಜೆಸ್ಟಿಕ್ಗೆ 15 ಕಿಲೋಮೀಟ್ರ್ ಇದೆ. ಸುಮ್ಮನೆ ನಾ ಈ ಮಿಡ್ ನೈಟಲ್ಲಿ ನಡ್ಕೊಂಬರ್ಬೇಕಾದ್ರೆ, ಅದು ಬೆಂಗಳೂರಲ್ಲಿ. ಸುಸ್ತಾಗೋಯ್ತು. ಕಂಟಿನ್ಯೂಸ್ ಆಗಿ ಒಂದು 7-7.5 ಕಿಲೋಮೀಟ್ರ್ ನಡೆದು ಇನ್ನೊಂದು 7.5 ಕಿಲೋಮೀಟ್ರ್ ಇದೆ. ಇಲ್ಲಿ ಯಾವುದು ಅಂಗಡಿನೂ ಕಾಣ್ತಾ ಇಲ್ಲ. ಸ್ವಲ್ಪ ಚಾರ್ಜಿಂಗ್ ಹಾಕ್ಕೊಬೇಕೈತೆ. ಮೊಬೈಲು ತುಂಬಾ ಡೌನ್ ಆಗ್ಬಿಟ್ಟೈತೆ. ಸೊ ನಮಗೆ ಮೆಜೆಸ್ಟಿಕ್ಕಿಂದ ನಮ್ಮ ಒಂದು ದೊಡ್ಡಬಳ್ಳಾಪುರಕ್ಕೆ ಕರೆಕ್ಟಾಗಿ ಒಂದು 5 ಗಂಟೆಗೆ 5:15 ಏನೋ ಒಂದು ಟ್ರೈನ್ ಇದೆ. ಸೊ ಲೆಟ್ಸ್ ಐ ವಿಲ್ ಗೋ. ನಡೆಯೋದು ಡೇಂಜರೇ. ಏನಂದರೆ ಒಂದು ಸ್ವಲ್ಪ ಹಂಗೆ ವ್ಲಾಗ್ಸ್ ಮಾಡಿಕೊಂಡು ಆಮೇಲೆ ಎಲ್ಲ ಹೋಗಿದೆ ದೂರ, ಟ್ರೈನ್ ಮಿಸ್ ಆಗಿತ್ತು. ಹಂಗೆ ಸ್ವಲ್ಪ ಭಯನೂ ಆಯಿತು. ಅದಕ್ಕೆ ನೀವು ಟೀ ಅಂಗಡಿ ಓಪನ್ ಮಾಡಿರಲ್ಲ, ಹಂಗೆ ಏನು ಇರೋದಿಲ್ಲ. ಕರೆಕ್ಟು. ಏನು ಮಾಡ್ತೀರಾ? ಲೈಟ್ ಶರ್ಟ್ ಸಿಂಗಲ್ಲ ಸರ್, ಒಂಥರ ಸಾಹಸ ಮಾಡ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಚಳಿಯಲ್ಲಿ ಟೀ ಕುಡ್ಕೊಂಡು ಅಲ್ಲೆಲ್ಲ ಚಾರ್ಜಿಂಗ್ ಹಾಕ್ಕೊಂಡು ಮೊಬೈಲ್ ಚಾರ್ಜಿಂಗ್ ಕಮ್ಮಿ ಆಗ್ಬಿಟ್ಟು ಡೌನು. ಅಲ್ಲೆಲ್ಲ ಅದನ್ನ ಅಂಗಡಿಯಾಗ ಒಂದು 10 ನಿಮಿಷ ಇಲ್ಲಿ ಆಯ್ತಾ ನಿಮ್ಮ ಹತ್ರ? ಯಾವ ರಾಜರಾಜೇಶ್ವರಿ ನಗರ ಇದು.
ದರ್ಶನ್ ಸರ್ ಇರೋ ಏರಿಯಾ ಇದು. ಸೊ ಹಂಗೆ ಮುಂದೆ ಹೋಗಬೇಕು, ಅಲ್ಲಿ ಪೆಟ್ರೋಲ್ ಬಂಕ್ ಬರುತ್ತೆ, ಅಲ್ಲಿ ಒಳಗಡೆ ಎಲ್ಲ ಹೋಗಬೇಕು. ದರ್ಶನ್ ಸರ್ ಇರೋ ಒಂದು ಮನೆ ಇನ್ನು ಒಂದು 5 ಕಿಲೋಮೀಟ್ರ್ ಇದೆ ಮೆಜೆಸ್ಟಿಕ್ಕಿಗೆ. ಸೊ ಕೇಳಿಸ್ಕೊಂಡ್ರಲ್ಲ, ಆ ಅಣ್ಣವ್ರು ಟೀ ಅಂಗಡಿಯವರು ಹೇಳಿತ್ತು ಏನಂದರೆ, ಏನಪ್ಪ ಈ ಥರ ಎಲ್ಲ ವ್ಲಾಗ್ಸ್ ಮಾಡ್ತಾ ಇದೆಯಲ್ಲ ಈ ಬೆಂಗಳೂರಲ್ಲಿ ಅಂತ ಹೇಳ್ತಾಯಿದ್ರೆ, ತುಂಬ ಡೇಂಜರ್ ಅಂತೆ. ಅಂದರೆ ಈ ಮಿಡ್ ನೈಟಲ್ಲಿ ತುಂಬಾ ಡೇಂಜರ್ ಇದು. ಎಲ್ಲರೂ ಒಂದೇ ಥರ ಇರಲ್ಲ. ಸೊ ನಾವು ನಮ್ಮ ಪಾಡಿಗೆ ಹೋಗೋಣ ಅಷ್ಟೇ. ಅರ್ಲಿ ಮಾರ್ನಿಂಗ್ 3:45 ಒಳಗಡೆ ಇಲ್ಲಿ ಬಂದೆ. ದೇವ್ರದ್ದು, ಶ್ರೀ ಅಂಗಾಲ ಪರಮೇಶ್ವರಿ ದೇವ್ರದ್ದು ಒಂದು ದರ್ಶನ ಆಯಿತು. ನೀವು ಕಣ್ತುಂಬ್ಕೊಂಬಿಡಿ, ತುಂಬಾ ಚೆನ್ನಾಗೈತೆ. ಇದು ಬಂದು ಯಾವುದೋ ನಾಯಂಡಹಳ್ಳಿ ಒಂದು ಇದರಲ್ಲಿದೆ. ಸೊ ತುಂಬಾ ಚೆನ್ನಾಗಿದೆ ದೇವ್ರದ್ದು ನೋಡಿರಿ. ಅಲ್ಲಿರೋದು ಮುನೇಶ್ವರ ಸ್ವಾಮಿ, ಅಮ್ಮ ದುರ್ಗಾ ಪರಮೇಶ್ವರಿ, ಶ್ರೀ ಅಂಗಾಲ ಪರಮೇಶ್ವರಿ ಅಂತ ಎಲ್ಲ ಹೇಳ್ತಾರೆ. ಸೊ ಫೈನಲಿ ಬಂದೆ, ನಡ್ಕೊಂಡು ಬಂದೇ ಬಿಟ್ಟೆ. ಮೆಜೆಸ್ಟಿಕ್ಕಿಗೆ ಮಾರ್ನಿಂಗು ಎಷ್ಟಾಗಿದೆ, 4:45 ಆಗಿದೆ. 5 ಗಂಟೆಗೆ ಟ್ರೈನ್ ಇದೆ, ಹೊರಡೋಣ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.